ಈಗ ಇಟ್ಕೊಳ್ಬೇಕು, ಕೇಳ್ಬೇಕು ನೀವು. ಏನಮ್ಮ? ಈಗ ನನ್ನ ಅಣ್ಣನ ತಲೆಯನ್ನೇ ಕಡಿಯುತ್ತೇನೆ ಅಂತ ಚಕ್ರ ಎತ್ತಿದ್ರು ನನ್ನವರು. ಹೌದು. ನಾನು ತಡೆದು ನಿಲ್ಲಿಸಿದೆ. ಹೌದು. ಯಾಕೆ? ತಲೆ ಹೋಗುದು ಬೇಡ, ಮಂಡೆ ಹೋಗಿದ್ರೆ ಸಾಕು. ಅಲ್ಲ, ಪ್ರಾಣ ಹೋದ್ರೆ ಹೋಯ್ತಲ್ಲ. ಅಲ್ಲ, ಪ್ರಾಣ ಹೋದ್ರೆ ಹೋಯ್ತಲ್ಲ. ಪ್ರಾಣವಾದ್ರೂ ಉಳಿಲಿ ನನ್ನ ಅಣ್ಣನದು. ಆದ್ರೆ ಅಲ್ಲಲ್ಲ ತಲೆ ಬೋಳಿಸ್ಲಿಕ್ಕೆ ಹೇಳಲಿಕ್ಕೆ ಕಾರಣ ಉಂಟು. ಯಾಕೆ ಗೊತ್ತಾ? ಎತ್ತಿದ ಚಕ್ರವನ್ನು ಏನು ಮಾಡಬೇಕು ಅಂತ ಅವರು ಕೇಳಿದಾಗ ತಲೆ ಕಡಿಬೇಡಿ ಅಂತ ಹೇಳಿದವಳು ನಾನು. ಹಾಗಾದ್ರೆ ಏನು ಮಾಡ್ಬೇಕು ಅಂತ ಅದಕ್ಕೆ ದಾರಿ ತೋರಿಸಬೇಡ, ಅದಕ್ಕೆ 3 ಪಟ್ಟಿ ತೆಗೆದು ಬಿಡಿ ಅಂತ ಹೇಳಿದ. ನಾಲಿಗೆಯನ್ನು ತಿರುಗಿಸ್ತಾಳೆ, ಹೇಗೆ ಬೇಕಾದ್ರೆ ಗಾಳಿ ಬಂದಾಗಿ ಚಕ್ರ ಹಿಡಿಯುವ ಬುದ್ಧಿ ಒಳಗೆ ಅಷ್ಟಲ್ಲ. ಮತ್ತೆ ನಮಗೆ ಕೊಟ್ಟಿದ್ದೇವೆ ಅಂತ ಇವಳು ಹೇಳಿದ್ದಾಳ. ಏನು ಕೊಟ್ಟಿದ್ದಾರೆ? ಇವರಿಗೆ ಕೊಟ್ಟದ್ದು ನನ್ನ ಗಂಡ ಕಾಂತ. ಏನು ಮಾಡಿದ್ದಾರೆ? ಸ್ವಾಮಿ ದಿನಾಷ್ಟಮೇಧವನ್ನು ಮಾಡಿದ. ಆ ಸಂದರ್ಭಕ್ಕೆ ಭೂಪಾಲನೆಲ್ಲ ಗೆದ್ದು ತಂದು ದ್ವಾರಕೆಯಲ್ಲಿ ರಾಶಿ ಕಪ್ಪ ಹಾಕಿ. ಇವಳ ಗಂಡ ಅಂದ್ರೆ ನನ್ನ ಅಣ್ಣ ಬಂದವರಿಗೆಲ್ಲ ಬಾಚಿ ಕೊಟ್ಟರು, ದಾನ ಮಾಡಿದ್ರು. ಅಷ್ಟಮೇಧ ಚೆನ್ನಾಗಿ ನಡೆಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ನಾವು ನಮ್ಮಷ್ಟಕ್ಕೆ ತಿರುಗಿ ಹೋಗಿದ್ದೆ ಹೊರತು ಏನು ತಗೊಂಡು ಹೋಗ್ಲಿಲ್ಲ. ನಮ್ಮವರು ಬಾಯಿ ಮುಚ್ಚು ಹೆಚ್ಚು ಮಾತಾಡಿದ್ರೆ